ಒಂದು ಉದ್ದೇಶ ಇರ್ತಾವೆ. ಫ್ರೀ ಎಜುಕೇಶನ್ ಏನಿ ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ ನಾನು ಬಿ ನೋಡೆಯಿಲ್ಲ. LKG-ಯಿಂದ 10ನೇ ತರಗತಿವರೆಗೆ ಉಚಿತ ಶಿಕ್ಷಣವನ್ನ ನೀಡುತ್ತಿದ್ದಾರೆ. ಸಾಹೇಬರಿಗೆ ಗೊತ್ತಿಲ್ಲ, ಸರ್ಕಾರ ಏನು ಅವ್ರಿಗೆ ಕೊಡ್ತೈತೆ ಮಕ್ಕಳಿಗೆ ಅದನ್ನೆಲ್ಲ ಅವರು ಸ್ವಂತ ಕೊಡ್ತಾರೆ. ಅದೊಂದು ವಿಶೇಷ ಇಲ್ಲಿ. ಇನ್ನು PUC-ಗೆ ಏನೈತೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗ ಎಲ್ಲ ಕಾಲೇಜುಗಳ ಹೋಲಿಕೆ ಮಾಡಿ ಕಡಿಮೆ ತಗೋತಾರೆ. ಹಣದಿಂದ ನಾವು ಶಿಕ್ಷಣ ಕೊಡುವುದನ್ನು ಉದ್ದೇಶ ಆಗೋದಿತ್ತು. ಜೊತೆಗೆ ಇತ್ತೀಚೆಗೆ ಪದವಿ ಕಾಲೇಜ್ ಕಲಾ ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡಿ 3 ವರ್ಷ ಆಯ್ತು. ಆ ಕಲಾ ಮಹಾವಿದ್ಯಾಲಯಕ್ಕೆ ಸಾಕಷ್ಟು ಹೊರಗಿನಿಂದ ಬರ್ತಾ ಇದ್ದಾರೆ. ಈ ವಿಷಯೊಳಗೆ ನಾವು ಈ ವೇದಿಕೆ ಮೇಲೆ ಒಬ್ರು ನೆನೆಸ್ಕೊಂಡ್ರೆ ತಪ್ಪಿಲ್ಲ ಅಂತ ಅನ್ಸತಿ. ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಬಾತ್ರ ಸಂಸ್ಥೆ ರಾಮಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಪರೀಕ್ಷೆ ಓದ್ತಿದ್ರು. ಸನ್ಮಾನ್ಯ ಶ್ರೀ ರವೀಂದ್ರನಾಥ್ ಕದಂ ಸರ್ ಅವ್ರನ್ನ ಶಿಕ್ಷಣ ಸಂಸ್ಥೆಯ ಪರವಾಗಿ ನಾವು ಹೃತ್ಪೂರ್ವಕ ನೆನಪು ತೆಗಿತನು. ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ನಾವು ಸಾಲುವಲ್ಲ. ಯಾಕಂದ್ರೆ ರಾತ್ರೋರಾತ್ರಿ ನಮಗೆ ಈ ಪರೀಕ್ಷಾ ಕೇಂದ್ರವನ್ನು ಅವರು ಸ್ಯಾಂಕ್ಷನ್ ಮಾಡಿ ನಮ್ಮ ಏರಿಯಲ್ಲಿ ಬರೆದಿಟ್ಕೊಳ್ಳುವಂತ ಒಂದು ಕಾರ್ಯ ಮಾಡಿದ್ದಾರೆ. ಜೊತೆಗೆ ಇವತ್ತ ಸನ್ಮಾನ್ಯ ಶ್ರೀ ತ್ಯಾಗರಾಜ್ ಸರ್, ಕಾಂಬೋಡ್ ಸರ್, ಜೊತೆಗೆ ಕುರಿ ಸರ್ ಬರಬೇಕಾಗಿತ್ತು. ನನಗೆ ಫೋನ್ ಹಚ್ಚಿದ್ರವ್ರ ನಡು ಬಂದು ಹೋಗ್ತೀವಿ ಸರ್, ಅನಿವಾರ್ಯ ಕಾರಣಗಳಾಗಿ ಕೆಲಸಗಳು ಹಾಕಿಲ್ಲ ಬೆಂಗಳೂರಿನಲ್ಲಿ. ಅವ್ರ ಪರವಾಗಿ ಕದಂ ಸರ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದ ಹೇಳ್ತೀನಿ. ಜೊತೆಗೆ ಇವತ್ತಿನ ದಿವಸ ಈರಣ್ಣ ಕಡಾಡಿಯವರ ಈರಣ್ಣ ಬೆಳಕೂಡ್ರವರ ಸ್ನೇಹಿತರಾಗಿರ್ತಕ್ಕಂಥ ಸೇವಣ್ಣ ಸರ್, ಕುಂದೇಳಿ ಸರ್, ಜೊತೆಗೆ ತಿರ್ಕಲ್ ಸರ್ ಬಂದಿದ್ದಾರೆ. ನೋಡ್ರಿ ಎಷ್ಟು ಅವ್ರ ನೆನಪು ತೆಗೆದೇ ಇದ್ರೆ ನನ್ನ ದೋಸ್ತರ ಕೆಲಸ ಹೇಳಿದ್ರು. ಅವ್ರು ನೋಡಿ ಖುಷಿ ಪಟ್ಟರು. ಒಂದು ಉದ್ದೇಶ ಇಲ್ಲಿ ಏನಂದ್ರೆ LKG ಎಂಟರಾಗಿರ್ತಕ್ಕಂಥ ವಿದ್ಯಾರ್ಥಿ ಡಿಗ್ರಿ ಮುಗಿಸ್ಬೇಕು. ಅವು ಏನು ಕಲೀಲಿಲ್ಲ ಅನ್ನೋದು ಕಂಪ್ಯೂಟರೇ ಕಲಿಬೇಕು. ಇತ್ತೀಚೆಗೆ ಯೂನಿವರ್ಸಿಟಿಯವರು ಒಂದು ನಮಗೆ ವಿಶೇಷವಾದಂಥ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಏನಂದ್ರೆ ಬಜಾಜ್ ಪಿನ್ಸರ್ ಅಂತೇಳಿ 78 ಮಕ್ಕಳನ್ನ ಆಯ್ಕೆ ಮಾಡಿದಾರು. ಆ 78 ಮಕ್ಕಳಿಗೆ ಅವರೇ ಫ್ರೀಯಾಗಿ ಒಂದು ಕೋರ್ಸನ್ನ ಟ್ರೈನಿಂಗ್ ಕೊಟ್ಟ ಅವರಿಗೆ ಏನ್ ಮಾಡ್ತಾರಂತ ನೌಕರಿ ಹಂಚಿಕೊಡುವಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಡುವಂತದ್ದು ಚೆನ್ನಮ್ಮ ಯೂನಿವರ್ಸಿಟಿ ಅವರ ಆದಿಂದಗಳು ಪಡೆದಂತ ಬಜಾಜ್ ಪಿನ್ಸರ್ ಕಾರ್ಯ ಚಾಲಾಗೈತಿ. ಇನ್ನು ಇತ್ತೀಚೆಗೆ ನಮ್ಮ ಇದ್ರೊಳಗ ಮ್ಯಾಥ್ಸ್ ಲ್ಯಾಬ್ ಅನ್ನುವಂಥದ್ದು ಈ ಬೆಳಗಾವಿ ಜಿಲ್ಲೆಯೊಳಗೆ ಎಲ್ಲ ಪ್ರತಿ ತಿಂಗಳ DO ಸಾಹೇಬರಿಗೆ ಗೊತ್ತಿರಬಹುದು. ಬಹುಶಃ ಪ್ರತಿ ತಿಂಗಳ 2 ರಿಂದ 3 ಅನುದಾನಿತ, ಅನುದಾನ ರಹಿತ, ಜೊತೆಗೆ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಿ ಪ್ರಯೋಗಗಳನ್ನು ನೋಡ್ತಾರೋ. ಇದೊಂದು ಹೆಮ್ಮೆಯ ವಿಷಯ. ಆ ಸರ್ಕಾರಿ ಪ್ರೌಢಶಾಲೆಗೆ ಬಸ್ ಇರಲಿಲ್ಲ ಅಂದ್ರೆ ಈ ಸಂಸ್ಥೆಯಿಂದ ಬಸ್ ಒದಗಿಸಿ ಆ ಮಕ್ಕಳನ್ನ ತಂದ ವೀಕ್ಷಣೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರ. ಮತ್ತೆ ಜೊತೆಗೆ ಏನಂದ್ರೆ ರೊಬ್ಯಾಟಿಕ್ಸ್ ಅಂತಕ್ಕಂಥ ಒಂದು ಲ್ಯಾಬ್ ಅನ್ನ ಪ್ರಾರಂಭ ಮಾಡುವ ಹಂತದೊಳಗ ಉದ್ದೇಶವನ್ನ ಮುಂದಿನ ದಿನಗಳಲ್ಲಿ ಬಂದಾರ. ಈ ಸಂಸ್ಥೆಯೊಳಗ ಕಳೆದ ವರ್ಷ ಘೋಷಣೆ ಮಾಡಿದ್ವಿ, ವಿಜ್ಞಾನ ಕಾಲೇಜ್ ನಕ್ಕಿ ತೆಗಿತಾರ ಅಂತ ಹೇಳಿದ್ವಿ. ಮನೆ ವಾಗ್ದಾನ ಮಾಡಿದಾರ. ಇನ್ನು ಮುಂದಿನ ದಿನಗಳಲ್ಲಿ ಸೈನ್ಸ್ ಕಾಲೇಜ್ ಪ್ಯಾಕೇಜ್ ಮಾದರಿ ಆಗಿರ್ತಕ್ಕಂಥ ಸೈನ್ಸ್ ಕಾಲೇಜ್ ಅನ್ನ ಚಾಲೂ ಮಾಡುವಂತ ಒಂದು ಹಂತದೊಳಗದಾರ. ಈ ವಿಷಯೊಳಗ ಎಲ್ಲ ನಮ್ಮ ಈ ಸಂಸ್ಥೆಯ ಕುಟುಂಬದವರನ್ನ ನಾನು ಹೃತ್ಪೂರ್ವಕವಾಗಿ ನಾನು ಈ ವಿಷಯೊಳಗ ಧನ್ಯವಾದಗಳನ್ನ ನಮ್ಮ ಸಂಸ್ಥೆಯ ಶಿಕ್ಷಕರ ಪರವಾಗಿ ಸಲ್ಲಿಸ್ತೀನಿ. ಹೆಚ್ಚಿಗೆ ಮಾತಾಡೋಲ್ಲ. ಮುಂದಿನ ಕಾರ್ಯಕ್ರಮ ಧನ್ಯವಾದ.